ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ 590 ಕೋಟಿ ರೂಪಾಯಿಗಳ ಒಂದು ದೊಡ್ಡ ವಂಚನೆ. ಈ ಸುದ್ದಿ ಖಂಡಿತವಾಗಿಯೂ ಹೂಡಿಕೆದಾರರನ್ನೊಮ್ಮೆ ಅಲ್ಲಾಡಿಸಿದೆ. ಸರಿ, ಹಾಗಾದ್ರೆ ಈ ಇಡೀ ಘಟನೆಯನ್ನೊಮ್ಮೆ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಒಬ್ಬ ಇನ್ವೆಸ್ಟರ್ ಆಗಿ ನಾವೇನ್ ತಿಳ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಯೋಚ್ನೆ ಮಾಡಿ, 590 ಕೋಟಿ ರೂಪಾಯಿ ಅದೆಂಗೆ ಸುಮ್ನೆ ಕಣ್ಮರೆ ಆಗೋಕ್ ಸಾಧ್ಯ? ಅದು ಒಂದು ಪ್ರಮುಖ ಖಾಸಗಿ ಬ್ಯಾಂಕಿಂದ. ಇದು ಸಹಜವಾಗಿಯೇ ಹೂಡಿಕೆದಾರರಲ್ಲಿ ತುಂಬನೇ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಬನ್ನಿ, ಈ ರಹಸ್ಯದ ಹಿಂದಿನ ಕಥೆಯನ್ನೊಮ್ಮೆ ನೋಡೋಣ. ಓಕೆ, ಈ ಇಡೀ ಪರಿಸ್ಥಿತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ಏನಾಯ್ತು, ಯಾವಾಗಾಯ್ತು ಅಂತ ಘಟನೆಗಳನ್ನ ಒಂದೊಂದಾಗಿ ನೋಡೋಣ. ನೋಡಿ, ಇದೆಲ್ಲ ಶುರುವಾಗಿದ್ದು ಫೆಬ್ರವರಿ ತಿಂಗಳಲ್ಲಿ. ಹರಿಯಾಣ ಸರ್ಕಾರ ಒಂದು ಸಾಮಾನ್ಯ ಫಂಡ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಕಳಿಸಿತ್ತು. ಆದ್ರೆ ಫೆಬ್ರವರಿ 18ಕ್ಕೆ ಗೊತ್ತಾಗಿದ್ದು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಸರ್ಕಾರದ ಲೆಕ್ಕದ ಮಧ್ಯೆ ಏನೋ ವ್ಯತ್ಯಾಸ ಇದೆ ಅಂತ. ಕೇವಲ 3 ದಿನದಲ್ಲಿ, ಅಂದ್ರೆ 21ನೇ ತಾರೀಕು, ಬ್ಯಾಂಕ್ ಇದು ವಂಚನೆ ಅಂತೆ ಶೇರ್ ಮಾರ್ಕೆಟ್ಗೆ ತಿಳಿಸಿತ್ತು. ತಕ್ಷಣವೇ ತನಿಖೆಗಾಗಿ ಕೆಪಿಎಂಜಿಯನ್ನು ನೇಮಿಸಿತ್ತು. ಇದರ ಎಫೆಕ್ಟ್ ನೋಡಿ, ಫೆಬ್ರವರಿ 23ರಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಬ್ಯಾಂಕಿನ ಷೇರು 20%ಗಿಂತ ಜಾಸ್ತಿ ಬಿತ್ತು. ಸರಿ, ಹಾಗಾದ್ರೆ ಈ ಫ್ರಾಡ್ ಅನ್ನ ನಿಜವಾಗಿ ಹೇಗೆ ಮಾಡಿದ್ರು, ಅದರ ಹಿಂದಿನ ಮೆಕ್ಯಾನಿಸಮ್ ಏನು, ಅದನ್ನ ಈಗ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ಇದು ಯಾವುದೋ ಹೈಟೆಕ್ ಸೈಬರ್ ಅಟ್ಯಾಕ್ ಅಲ್ಲ, ಬದಲಿಗೆ ಇದು ಕೊಲ್ಯೂಷನ್ ಫ್ರಾಡ್, ಅಂದ್ರೆ ಕೆಲವರು ಸೇರಿ ಮಾಡಿರೋ ಒಂದು ಒಳಸಂಚು. ರಿಸ್ಕ್ ಅಸೆಸ್ಮೆಂಟ್ ಮಾಡುವಾಗ ಇದು ತುಂಬಾ ದೊಡ್ಡ ವ್ಯತ್ಯಾಸವನ್ನೇ ತರುತ್ತೆ. ಸರಿ, ಈ ವಂಚನೆ ನಡೆದಿದ್ದು ಹೇಗೆ ಅಂತ ನೋಡಿದರೆ ಇದರಲ್ಲಿ 3 ಮುಖ್ಯ ಹಂತಗಳಿವೆ. ಮೊದಲನೇದಾಗಿ, ಬ್ಯಾಂಕ್ ಉದ್ಯೋಗಿಗಳು ನಕಲಿ ಫಿಕ್ಸ್ ಡಿಪಾಸಿಟ್ ರಸೀದಿಗಳನ್ನ ಸರ್ಕಾರಿ ಇಲಾಖೆಗಳಿಗೆ ಕೊಟ್ಟಿದ್ದಾರೆ, ಆದ್ರೆ ಸಿಸ್ಟಂನಲ್ಲಿ ಆ ಎಫ್ಡಿಗಳನ್ನ ಕ್ರಿಯೇಟೇ ಮಾಡಿಲ್ಲ. ಎರಡನೇದಾಗಿ, ನಕಲಿ ಚೆಕ್ಗಳನ್ನ ಬಳಸಿ ಸರ್ಕಾರಿ ಖಾತೆಗಳಿಂದ ಹಣವನ್ನ ಡ್ರಾ ಮಾಡಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂದ್ರೆ, 3ನೇ ಹಂತದಲ್ಲಿ ಬ್ಯಾಂಕಿನ ಮೇಕರ್ ಚೆಕರ್ ಆಥರೈಸರ್ ಅನ್ನೋ ಸೇಫ್ಟಿ ಸಿಸ್ಟಮನ್ನೇ ಬೈಪಾಸ್ ಮಾಡಿದ್ದಾರೆ. ಇದು ಕೆಲವು ಉದ್ಯೋಗಿಗಳ ಒಳಸಂಚಿನಿಂದ ಮಾತ್ರ ಸಾಧ್ಯ. ಸ್ವತಃ ಬ್ಯಾಂಕಿನ ಎಂಡಿ ಮತ್ತು ಸಿಇಒ ವಿ ವೈದ್ಯನಾಥನ್ ಅವರೇ ಹೇಳಿದ್ದಾರೆ, ಇದು ಬಹುಶಃ ಬ್ಯಾಂಕಿಂಗ್ ಜಗತ್ತಿಗೆ ಗೊತ್ತಿರೋ ಅತ್ಯಂತ ಹಳೆ ಮಾದರಿಯ ವಂಚನೆ. ಇದೊಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ಅಲ್ಲ, ಇದು ಫಿಸಿಕಲ್ ಟ್ರಾನ್ಸಾಕ್ಷನ್ ಅಂತ. ಅವರ ಮಾತಲ್ಲೇ ಸ್ಪಷ್ಟವಾಗಿದೆ, ಇದು ಟೆಕ್ನಾಲಜಿ ಫೇಲ್ಯೂರ್ ಅಲ್ಲ, ಬದಲಿಗೆ ಮನುಷ್ಯರು ಮತ್ತು ಪ್ರೋಸೆಸ್ ಫೇಲ್ಯೂರ್ ಅಂತ. ಇದು ಇನ್ವೆಸ್ಟರ್ಸ್ ಟ್ರಸ್ಟ್ಗೆ ದೊಡ್ಡ ಹೊಡೆತ ಕೊಡುತ್ತೆ. ಸರಿ, ಈ ವಂಚನೆ ಆಯ್ತು, ಆದ್ರೆ ಇದರಿಂದ ಬ್ಯಾಂಕ್ಗೆ ಆಗಿರೋ ಫೈನಾನ್ಷಿಯಲ್ ಡ್ಯಾಮೇಜ್ ಎಷ್ಟು ದೊಡ್ಡದು? ಬ್ಯಾಂಕಿನ ಒಟ್ಟಾರೆ ಗಾತ್ರಕ್ಕೆ ಹೋಲಿಸಿದ್ರೆ ಇದರ ಪರಿಣಾಮ ಎಷ್ಟಿದೆ ಅದನ್ನೀಗ ನೋಡೋಣ. ಅಮೌಂಟ್ 590 ಕೋಟಿ ರೂಪಾಯಿ. ಈ ವಂಚನೆಯಿಂದಾಗಿ ಬ್ಯಾಂಕ್ ರೀಕನ್ಸೈಲ್ ಮಾಡಬೇಕಾಗಿರೋ ಒಟ್ಟು ಮೊತ್ತ ಇದು. ಆದ್ರೆ ಬರೀ ಈ 590 ಕೋಟಿ ಅನ್ನೋ ನಂಬರ್ ನೋಡಿದ್ರೆ ಸಾಲ್ದು, ಅದನ್ನ ಬ್ಯಾಂಕಿನ ಫೈನಾನ್ಷಿಯಲ್ಸ್ ಜೊತೆ ಹೋಲ್ಸ್ಬೇಕು. ನೋಡಿ, ಇದು ಅವರ 1 ವರ್ಷದ ನಿವ್ವಳ ಲಾಭದ ಸುಮಾರು 20% ಆಗುತ್ತೆ. ಇದು ಖಂಡಿತವಾಗಿಯೂ ದೊಡ್ಡ ಹೊಡೆತ. ಆದ್ರೆ ಬ್ಯಾಂಕಿನ ಒಟ್ಟು ನೆಟ್ವರ್ತ್ ಅಂದ್ರೆ 46,000 ಕೋಟಿ ರೂಪಾಯಿಗೆ ಹೋಲಿಸಿದ್ರೆ ಇದು ಕೇವಲ 1.3% ಮಾತ್ರ. ಅಂದ್ರೆ ಬ್ಯಾಂಕ್ ಈ ನಷ್ಟವನ್ನ ಸಹಿಸ್ಕೊಡಬಲ್ಲದು, ಆದರೆ ಆ ವರ್ಷದ ಪ್ರಾಫಿಟ್ ಮೇಲೆ ಖಂಡಿತ ಪರಿಣಾಮ ಬೀಳುತ್ತೆ. ಸ್ಟಾಕ್ ಮಾರ್ಕೆಟ್ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಿತು? ತುಂಬಾನೇ ವೇಗವಾಗಿ ಮತ್ತು ನೆಗೆಟಿವ್ ಆಗಿ. ಶೇರ್ ಬೆಲೆ ಒಂದೇ ದಿನದಲ್ಲಿ 20%ಗಿಂತ ಜಾಸ್ತಿ ಕುಸಿತು. ಇದು ಕೇವಲ 590 ಕೋಟಿ ನಷ್ಟಕ್ಕೆ ಕೊಟ್ಟ ರಿಯಾಕ್ಷನ್ ಅಲ್ಲ, ಇದಕ್ಕಿಂತ ಹೆಚ್ಚಾಗಿ ಬ್ಯಾಂಕಿನ ಇಂಟರ್ನಲ್ ಕಂಟ್ರೋಲ್ಸ್ ಮತ್ತು ಗವರ್ನೆನ್ಸ್ ಮೇಲೆ ಇನ್ವೆಸ್ಟರ್ಸ್ ಇಟ್ಟಿದ್ದ ನಂಬಿಕೆ ಅಲುಗಾಡಿದ್ದನ್ನ ತೋರಿಸುತ್ತೆ. ಸರಿ, ಈಗ ಬರೋ ದೊಡ್ಡ ಪ್ರಶ್ನೆ ಅಂದ್ರೆ, ಇದು ಕೇವಲ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ಗೆ ಸೀಮಿತವಾದ ಒಂದೇ ಒಂದು ಘಟನೆಯೇ, ಅಥವಾ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲೇ ಏನಾದ್ರೂ ಸಮಸ್ಯೆ ಇದೆಯಾ? ಈ ವಿಚಾರದಲ್ಲಿ ದೇಶದ ಟಾಪ್ ರೆಗ್ಯುಲೇಟರ್ ಆದ ಆರ್ಬಿಐ ತಕ್ಷಣವೇ ಮಧ್ಯಪ್ರವೇಶಿಸಿ ಒಂದು ಸ್ಪಷ್ಟನೆ ಕೊಟ್ಟಿದೆ. ನಾವು ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ, ಇದೊಂದು ಸಿಸ್ಟಮಿಕ್ ಸಮಸ್ಯೆ ಅಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಿಸಿದ್ದಲ್ಲ, ಬದಲಿಗೆ ಕೇವಲ ಆ ಒಂದು ಸಂಸ್ಥೆಗೆ ಸೀಮಿತವಾದ ಸಮಸ್ಯೆ ಅನ್ನೋದು ಅವರ ಅಭಿಪ್ರಾಯ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹಿಂದೆ ನಡೆದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣವನ್ನ ನೆನಪಿಸ್ಕೊಳ್ಳೋಣ. ಅದು ಸ್ವಿಫ್ಟ್ ಮೆಸೇಜಿಂಗ್ ಸಿಸ್ಟಮ್ನಲ್ಲಿದ್ದ ಒಂದು ಟೆಕ್ನಾಲಜಿ ಗ್ಯಾಪಿಂದ ಆಗಿದ್ದು. ಆದ್ರೆ ಈ ಐಡಿಎಫ್ಸಿ ಫ್ರಾಡ್ ಹಾಗಲ್ಲ. ಇದು ಒಂದು ಬ್ರಾಂಚ್ ಲೆವೆಲಿನಲ್ಲಿ ಮನುಷ್ಯರ ನಿಯಂತ್ರಣದಲ್ಲಿ ಆದ ವೈಫಲ್ಯ. ಈ ವ್ಯತ್ಯಾಸವನ್ನ ಗುರ್ತಿಸೋದು ತುಂಬಾ ಮುಖ್ಯ. ಸರಿ, ಇದೆಲ್ಲದರ ಮಧ್ಯ ಒಬ್ಬ ಹೂಡಿಕೆದಾರನಾಗಿ ಈಗ ಏನು ಯೋಚಿಸಬೇಕು? ಈ ಘಟನೆಯಿಂದ ಬ್ಯಾಂಕಿನ ಭವಿಷ್ಯದ ಬಗ್ಗೆ 2 ರೀತಿಯ ವಾದಗಳು ಹುಟ್ಕೊಳ್ಳುತ್ತೆ. ಅದನ್ನ ಬುಲ್ ಮತ್ತು ಬೇರ್ ಕೇಸ್ ಅಂತ ಕರೀತಾರೆ. ಬುಲ್ ಕೇಸ್ ಅಂದ್ರೆ ಆಶಾವಾದಿ ದೃಷ್ಟಿಕೋನ. ಇವರ ಪ್ರಕಾರ ಮ್ಯಾನೇಜ್ಮೆಂಟ್ ತಕ್ಷಣ ಮತ್ತು ಪಾರದರ್ಶಕವಾಗಿ ಆಕ್ಷನ್ ತಗೊಂಡಿದೆ.
RBI ಕೂಡ ಇದು ಸಿಸ್ಟಮಿಕ್ ರಿಸ್ಕ್ ಅಲ್ಲ ಅಂದಿದೆ ಮತ್ತು ನಷ್ಟವನ್ನ ಬ್ಯಾಂಕ್ ಸಹಿಸಿಕೊಳ್ಳಬಲ್ಲದು. ಇನ್ನೊಂದ್ ಕಡೆ ಬೇರ್ ಕೇಸ್ ಅಂದ್ರೆ ನಿರಾಶಾವಾದಿ ದೃಷ್ಟಿಕೋನ. ಇವರು ಬ್ಯಾಂಕಿನ ಆಂತರಿಕ ನಿಯಂತ್ರಣದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಾರೆ. ಖ್ಯಾತಿಗೆ ಆಗಿರೋ ಡ್ಯಾಮೇಜ್, ಹೂಡಿಕೆದಾರರು ಮತ್ತು ಗ್ರಾಹಕರ ನಂಬಿಕೆ ಕಳ್ಕೊಂಡಿರೋದು ಇವೆಲ್ಲ ದೀರ್ಘಕಾಲದ ಸಮಸ್ಯೆಗಳಾಗಬಹುದು ಅಂತ ಎಚ್ಚರಿಸ್ತಾರೆ. ಕೊನೆಗೆ ಈ ಬುಲ್ ಕೇಸ್ನ ಬಹುದೊಡ್ಡ ಶಕ್ತಿ ಅಂದ್ರೆ ಅದು COV ವೈದ್ಯನಾಥನ್ ಅವರ ನಾಯಕತ್ವ ಮತ್ತು ಅವರ ಹಿಂದಿನ ಕಾರ್ಯವೈಖರಿ. ಈ ಬಿಕ್ಕಟ್ಟನ್ನ ಅವರು ನಿಭಾಯಿಸೋ ರೀತಿ ಮತ್ತು ಮುಂದಕ್ಕೆ ಕಂಟ್ರೋಲ್ಸ್ ಅನ್ನು ಇನ್ನಷ್ಟು ಬಲಪಡಿಸೋ ಕ್ರಮಗಳ ಮೇಲೆ ಹೂಡಿಕೆದಾರರ ವಿಶ್ವಾಸ ನಿಂತಿದೆ. ಸರಿ, ಹಾಗಾದ್ರೆ ಒಬ್ಬ ಹೂಡಿಕೆದಾರನಾಗಿ ಅಂತಿಮ ತೀರ್ಮಾನಕ್ಕೆ ಬರೋದು ಹೇಗೆ? ಏನ್ ಮಾಡ್ಬೇಕು ಅದನ್ನ ನೋಡೋಣ. ಈಗ್ಲೇ ಒಂದು ನಿರ್ಧಾರಕ್ಕೆ ಬರೋದು ಸರಿಯಲ್ಲ. ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಆಗಿ ಕೆಲವೊಂದು ಪ್ರಮುಖ ಬೆಳವಣಿಗೆಗಳನ್ನ ಗಮನದಲ್ಲಿಟ್ಕೊಳ್ಬೇಕು. ಮೊದಲನೇದು KPMG ಕೊಡುವ ಫೈನಲ್ ಫೊರೆನ್ಸಿಕ್ ಆಡಿಟ್ ರಿಪೋರ್ಟ್. ಅದರಲ್ಲಿ ವಂಚನೆಯ ಸಂಪೂರ್ಣ ಚಿತ್ರಣ ಸಿಗುತ್ತೆ. ಎರಡನೇದು Q4 ರಿಸಲ್ಟ್ಸ್. ಆಗ ನಷ್ಟದ ಪ್ರಮಾಣ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಮೂರನೇದು ಬ್ಯಾಂಕ್ ಇಂಥ ಘಟನೆ ಮತ್ತೆ ಆಗದಂತೆ ತಡೆಯಲು ಯಾವೆಲ್ಲ ಹೊಸ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದು. ಇದರ ಜೊತೆಗೆ ಕಳೆದುಹೋದ ಹಣವನ್ನ ವಸೂಲಿ ಮಾಡೋ ಪ್ರಯತ್ನ ಮತ್ತು RBIಯ ಮುಂದಿನ ಕ್ರಮಗಳನ್ನು ಸಹ ನಾವು ಕಾದ್ನೋಡ್ಬೇಕಾಗುತ್ತೆ. ಹಾಗಾದ್ರೆ ಅಂತಿಮವಾಗಿ ಕೇಳಬೇಕಾದ ಪ್ರಶ್ನೆ ಏನು? ಇದು ಒಂದು ಬಲಿಷ್ಠ ಬೆಳವಣಿಗೆಯ ಕಥೆಯಲ್ಲಿ ಬಂದಿರೋ ಒಂದು ಚಿಕ್ಕ ಅಡಚಣೆಯೇ, ಅಥವಾ ಇದು ಬ್ಯಾಂಕಿನ ಆಡಳಿತದಲ್ಲಿರೋ ಆಳವಾದ ಸಮಸ್ಯೆಗಳ ಮೊದಲ ಸೂಚನೆಯೇ? ಉತ್ತರ ಪ್ರತಿಯೊಬ್ಬ ಹೂಡಿಕೆದಾರನ ರಿಸ್ಕ್ ತೆಗೆದುಕೊಳ್ಳೋ ಸಾಮರ್ಥ್ಯ ಮತ್ತು ಅವರ ಹೂಡಿಕೆಯ ಅವಧಿಯ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ರೆ ಒಂದು ವಿಷಯ ಸ್ಪಷ್ಟ: ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಮುಂದಿನ ದಿನಗಳಲ್ಲಿ ಹೊರಬರುವ ಸತ್ಯಾಂಶಗಳಿಗಾಗಿ ಕಾಯುವುದು ಜಾಣತನ.